ಜ್ವರದಲ್ಲೂ ಇದೆಲ್ಲ ಬೇಕಿತ್ತ ನನಗೆ. ಒಂದು ಬಾಯ್ ಫ್ರೆಂಡ್ ಯಾರು ಮಾಡ್ಕೊಂಡಿದ್ದಿದ್ರೆ ಅವನನ್ನಾರು ಕರ್ದು ಮಾಡಿಸ್ಕೋಬಹುದೇ. ಏನಾದರೂ ಕೆಲಸ ಮಾಡ್ತಿದ್ರೆ ಮರ್ತೋಗ್ತೀನಿಲ್ಲ. ಕುಡಿ, ಗಂಟ್ಲೆಲ್ಲ ಆಗುತ್ತೆ. ನಂಗೆ ಬೇರೆ ಲೋಟ. ಚಳಿ ಇದೆ ಹೊರಗೆ, ಇಲ್ಲೂ ಚಳಿ ಆಗ್ತಿದೆ. ಜ್ವರ ಬಂದಾಗ ಪಾನಿಪುರಿ ತಿನ್ನಬೇಕು, ಶೀತ ಆದಾಗ ಐಸ್ ಕ್ರೀಮ್ ತಿನ್ನಬೇಕು. ನಾವು ಯಾವಾಗಲೂ ಜಾಗರಿ ಹಾಕ್ತೀವಿ ಅಂದರೆ ನಿನ್ನ ಭುಜಬಲದ ಪರಾಕ್ರಮ. ಹೆಲೋ ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಸೂಪರಾಗಿಲ್ಲ, ಬಿಕಾಸ್ ಮುಚ್ಚ ಸ್ವಲ್ಪ ಹುಷಾರಿಲ್ಲ, ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಅಲ್ಲಿಂದ ಬಂದು ಫುಲ್ ಶೀತ ಜ್ವರ ಮಲ್ಕೊಂಬಿಟ್ಟಿದ್ದೀವಿ. ಆ್ಯಂಡ್ ಚೇತುಗೂ ಹುಷಾರಿಲ್ಲ. ಆ್ಯಕ್ಚುಲಿ ನನ್ನಿಂದನೇ ಸ್ಪ್ರೆಡ್ ಆಗಿದ್ದು ಅವಳಿಗೆ. ಫುಲ್ಲು ಥ್ರಾಟ್ ಇನ್ಫೆಕ್ಷನ್ನು, ಕೆಮ್ಮು, ಕೋಲ್ಡು, ಜ್ವರ ಸಡನ್ನಾಗಿ ಈ ಥರ ಆಯಿತು. ನನಗೊಂದು ಚೂರು ನೀರು ಚೇಂಜ್ ಆದರೆ ಇಷ್ಟೆಲ್ಲ ಆಗುತ್ತೆ. ಹಾಸ್ಪಿಟಲಿಗೆಲ್ಲ ಹೋಗಿಲ್ಲ, ಮನೆಯಲ್ಲೇ ರೆಸ್ಟ್ ತೊಗೊತಾ ಇದ್ದೀವಿ. ಬಾಡಿ ಪೇಯ್ನ್ ತುಂಬ ಇದೆ. ಆ್ಯಂಡ್ ಇವಾಗ ಟೈಮ್ ಎಷ್ಟು ಗೊತ್ತಾ? 9:30 ಸಮಥಿಂಗ್ ಆಗಿದೆ. ಅಪ್ಪ ಅಮ್ಮ ಎದ್ದೇಳಿಸ್ಲೇ ಇಲ್ಲ, ಅವ್ರು ತೋಟಕ್ಕೆ ಹೋಗಿದ್ದಾರೆ ಹಂಗೆ. ಆ್ಯಂಡ್ ಇವಾಗ ಯಾಕೋ ಮ್ಯಾಗಿ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಈ ಜ್ವರದ ಬಾಯಿ ಇದೆಯಲ್ಲ, ಏನೇನೋ ಅನಿಸುತ್ತೆ. ಆ್ಯಂಡ್ ಚೇತುಗೂ ಅಷ್ಟೇ, ಅವಳಂತೂ ಫುಲ್ ಮಲ್ಕೊಂಬಿಟ್ಟಿದ್ದಾಳೆ. ಎದೋ ಅಂದರೆ ಎದೊಳ್ತಾನೇ ಇಲ್ಲ. ಚೇತು ಓಯ್ ಹೊಡಿಬೇಡ, ಇದು 9:30 ಆಯಿತು. ತಿಂಡಿ ಬೇಡವಾ? ನನಗೂ ಬಾಡಿ ಪೇಯ್ನು. ಬಾ ಇಬ್ಬರು ಮಾಡೋಣ. ಬಂದು 2 days ಆಯಿತು. ನಿನ್ನೆ ನಾನು ಬ್ಯಾಗ್ ಎಲ್ಲ ಅನ್ಪ್ಯಾಕ್ ಮಾಡಿ ಜೋಡಿಸಿಟ್ಟಿದ್ದೀನಿ. ಇನ್ನು ಕೆಲವೊಂದು ಐಟಮ್ಸ್ ಎಲ್ಲ ಅಲ್ಲಿದೆ, ಇನ್ನೂ ಜೋಡಿಸಿಲ್ಲ. ಸೊ ಬನ್ನಿ ಹೋಗೋಣ. ಇಲ್ಲೇ ನೋಡಿ, ಟ್ಯಾಬ್ಲೆಟ್ಸು, ಆಮೇಲೆ ಏನಿದು ಟ್ಯಾಬ್ಲೆಟ್ಸು, ಸಿರಪ್ಪು ಎಲ್ಲ ಇಲ್ಲೇ ಇದೆ. ನನಗೆ ಅದ್ರ ಜೊತೆಗೆ ಹಲ್ಲು ನೋವು ಬೇರೆ ಬಂದಿದೆ. ಗೈಸ್, ಇವಾಗ ಮ್ಯಾಗಿ ಮಾಡಬೇಕು. ಅದಕ್ಕಿಂತ ಮುಂಚೆ ಬಿಸಿ ಬಿಸಿ ನೀರು ಕುಡಿಯೋಣ. ಗಂಟ್ಲೆಲ್ಲ ಗರ ಅಂತಿದೆ. ಅದಕ್ಕೆ ಆವಾಗಲೇ ಬಾ ಅಂತ ಕರೆದೇ ಬರಲಿಲ್ಲ, ಇವಾಗ ಬಂದಿದೆಯಲ್ಲ. ಇವಳಿಗೆ ಕೊಟ್ಟರೆ ನಾನಿವತ್ತು ಮಧ್ಯಾಹ್ನ ಅಲ್ಲ ಸಾಯಂಕಾಲ ತನಕನೂ ಮ್ಯಾಗಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ಭೂಮಿಕಾ, ಬೆಳಗ್ಗೆ ಎಲ್ಲರೂ ಪಾನಿಪುರಿ ಸಿಗತ್ತಾ? ವಾಟ್? ಪಾನಿಪುರಿ ಬೆಳಿಗ್ಗೆ ಸಿಗುತ್ತೆ ಹೋಟೆಲಲ್ಲಿ. ಮಾಡಿ ಸಾಯಂಕಾಲ ಕಣಿ, ಸಂಜೆ ಸಿಗುತ್ತೆ. ಅಂದರೆ ಜ್ವರ ಬಂದಾಗ ಪಾನಿಪುರಿ ತಿಂದರೆ ಜ್ವರ ಮಂಗಮಯ ಆಗುತ್ತಂತೆ. ಯಾರು ಹೇಳ್ದವ್ರು ನಿನಗೆ? ಭೂಮಿಕಾ, ಜ್ವರ ಬಂದಾಗ ಪಾನಿಪುರಿ ತಿನ್ನಬೇಕು, ಶೀತ ಆದಾಗ ಐಸ್ ಕ್ರೀಮ್ ತಿನ್ನಬೇಕು, ಆಮೇಲಿಂದ ಗಂಟ್ಲು ನೋವು ಬಂದಾಗ ಸಮೋಸ ತಿನ್ನಬೇಕು. ಇದೇನಾದರೂ ಸಾರಿ, ಗಂಟ್ಲು ನೋವು ಬಂದಾಗ ಎಗ್ ಬೋಂಡ ತಿನ್ನಬೇಕು. ಈ ಮಾತು ಡಾಕ್ಟರ್ ಏನಾದ್ರು ಕೇಳಿಸ್ಕೊಂಡ್ರೆ ಮುಗೀತು ಕತೆ. MBBS ಮಾಡಿದ್ದೇ ವೇಸ್ಟ್ ಅವರು. ಅದು ನಿಂಗೆ ಗೊತ್ತಾಗಲ್ಲ, ಬೇಕಾದ್ರೆ ಟ್ರೈ ಮಾಡು. ಬೇಡಮ್ಮ, ನನಗೆ ಮತ್ತೆ ಗಂಟ್ಲು ನೋವು ಬರೋದು ಬೇಡ. ನಾನಂತೂ ಫುಲ್ ಸೆನ್ಸಿಟಿವ್ ಗೈಸ್. ನನಗೆ ವಾಟರ್ ಚೇಂಜ್ ಆದರೆ ಆಗಲ್ಲ, ಆಮೇಲೆ ಹೊರಗಡೆ ಗಾಳಿ ಆಗಲ್ಲ. ಯಾಕಂದರೆ ಮನೇಲಿ ಇದ್ದು ಈ 1 ವರ್ಷದಲ್ಲಿ ಅಷ್ಟು ತಿರುಗಾಡಿಲ್ಲ ಅಲ್ಲ, ಇದ್ದು ಹಂಗೆ ಸೆಟಲ್ ಆಗಿಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಅವಳಿಗೆ ಬರ್ಸ್ಕೊಳ್ಳೋದಲ್ದೇ ನಮಗೆಲ್ಲ ಹಿಂಗೆ ಇಟ್ಕೊಂಡು ಕೆಮ್ಬೇಕು ತಾನೆ, ಉಹು ಅಂತ ಕೆಮ್ತಾಳೆ. ಎಲ್ಲಿ ಕೆಮ್ಮು ನೋಡು, ನನಗೆ ಎಷ್ಟು ಜ್ವರ. ಸಾರಿ, ನನಗೆ ಮಾಡು. ನಿಂಗೂ ಜ್ವರ. ಆದರೂ ಪ್ಲಸ್ ಏನಂದರೆ ಮಲ್ಕೊಂಡ್ರೆ ಮಲ್ಗಿಸೇ ಬಿಡುತ್ತೆ ಅಂತ ನಾವು ಎದ್ದೇಳಕ್ಕಾಗದಿದ್ರು ಎದ್ದು ಕೆಲಸ ಮಾಡ್ತಾಯಿದ್ದೀವಿ ಗೈಸ್. ಆ ಥರ ಮಾಡಬೇಕು. ನಂಗೆ ಆಗ್ತಿಲ್ಲ. ಮ್ಯಾಗಿ ಮಾಡಿಬಿಟ್ಟು ನಾನು ಮಲ್ಕೊತೀನಿ ಗೈಸ್. ಇವತ್ತಿನ ವ್ಲಾಗ್ ಏನು ಗೊತ್ತಾ? ಸಿಕ್ ಡೇ. ನಾನು ಏನು ಮಾಡಿ ಸಾಯಂಕಾಲ ಹೋಗಿ ಪಾನಿಪುರಿ ತಿನ್ಕೊಂಬರ್ತೀನಿ. ನಾನಂತೂ ಬರಲ್ಲ. ನಿಂಗೂ ತಿಂಗಳೇ ಹೋಗಿದೆ. ಹಾಡಿರೋಣ. ಹಾಡೆಂದರೆ
ಅದೇ ಆಡಿದ್ವಿ ಇಬ್ಬರು. ಬಾ ಬಿಸಿನೀರು ಕುಡಿ ಬಾ. ಬೆಳಿಗ್ಗೆ ಎದ್ದ ತಕ್ಷಣ ಮ್ಯಾಗಿ ಕುಡಿಯೋದಲ್ಲ, ಸರಿ ಮ್ಯಾಗಿ ಯಾರು ಕುಡಿಯಲ್ಲ, ಮ್ಯಾಗಿ ತಿನ್ನೋದಲ್ಲ, ಬಿಸಿನೀರು ಕುಡಿಬೇಕು ಆಯಿತಾ. ಹೆಲ್ದಿ ಏನು ತಿನ್ನಬೇಡ. ಅದೇ ಪಿಜ್ಜಾ ಬರ್ಗರು ಪಾನಿಪುರಿಯನ್ನು ಎದ್ದೋಗ್ತಾಳೆ ಹಾರ್ಕೊಂಡು. ನಮ್ಮ ಜಿಮ್ಮಲ್ಲಿ ಹೇಳಿದ್ದಾರೆ ನಿಮಗೇನು ಫುಡ್ ರಿಸ್ಟ್ರಿಕ್ಷನ್ ಇಲ್ಲ, ನೀವೆಲ್ಲ ತಿನ್ಬೋದು ಅಂತ. ತಗೊಳ್ ಜಿಮ್ಮಿಗೆ ಹೋಗ್ತಾನೆ ಇಲ್ವೇನೋ ನಾಳೆಯಿಂದ. ನಾಳೆ ನೀನು ಬರ್ತೀಯಾ? ಇರ್ಲಿ ಬಾ. ಕುಡಿ, ಗಂಟ್ಲೆಲ್ಲ ಹಿತ ಆಗುತ್ತೆ. ನಂಗೆ ಬೇರೆ ಲೋಟ ಕುಡಿ. ಇಲ್ಲ. ಯಾವಳೆ ಇವಳು? ನನಗೆ ಫಸ್ಟೇ ಮೈ ಕೈ ಎಲ್ಲ ನೋವ್ತಿದೆ, ಅದ್ರಲ್ಲಿ ಬೇರೆ ನನಗೆ ಬೇರೆ ಲೋಟ. ಹಿಂಗೆ ಮಾಡಿ ಮಾಡಿನೇ ಅದು ಸ್ಪ್ರೆಡ್ ಆಗಿರೋದು. ತಗೋ, ಕುಡಿದ್ಬಿಟ್ಟು ಕಟ್ ಮಾಡು, ನಾನು ಬಂದು ಮ್ಯಾಗಿ ಮಾಡ್ತೀನಿ. ಒಂದು ಬಾಯ್ ಫ್ರೆಂಡ್ ಯಾರು ಮಾಡ್ಕೊಂಡಿದ್ದಿದ್ರೆ ಅವನನ್ನಾರು ಕರ್ದು ಮಾಡಿಸ್ಕೋಬೋದಾಯ್ತು. ಏನು ಇಬ್ಬರಿಂದ ಒಂದಾ? ನಾನು ಒಂದು ಇಟ್ಕೊಂಡಿದ್ದಿದ್ರೆ ಹಂಗೆ ಮಾಡ್ಬೋದಾಯಿತು. ನಾನು ಏನೋ ತಿಳ್ಕೊಬಿಟ್ಟೆ. ತಾಂಡ್ ಹೊಡಿತೀನಿ. ಏನು ಮೆಟ್ಟ. 5 ನಿಮಿಷ ಆಗೋ ಮ್ಯಾಗಿ 20 ನಿಮಿಷ ಮಾಡ್ತಾಯಿದ್ದೀವಿ ಗೈಸ್. ಹಂಗೆ ಮಾಡೋಣ ಅಂತ ಅಂದರೆ ಅವಳು ಕೇಳಲಿಲ್ಲ. ಅದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮ್ಯಾಟೊ ಹಾಕಿ ಮಾಡ್ತಾಯಿದ್ದೀವಿ. ಔಚ್. ಏನು ಮಾಡ್ಕೊಂಡೆ? ಹಾರಿಸ್ಕೊಂಡೆ. ಹಾರ್ತು ಎಣ್ಣೆ. ಯಪ್ಪ ಪಟ್ಟಂತ. ಅದು ಮೊಬೈಲ್ ಇಟ್ಕೊಂಡು ಹಿಂಗೆ ಮಾಡೋಕ್ಕೋದ್ನ ವಿಡಿಯೋಗೆ. ದೇವ್ರೆ, ಈ ಜ್ವರದಲ್ಲೂ ಇದೆಲ್ಲ ಬೇಕಿತ್ತ ನನಗೆ. ತೋರಿಸಿ. ಮಲ್ಕೊಂಡಿದ್ರೆ ಝೊಮ್ಯಾಟೊದಲ್ಲಿ ಆರ್ಡರ್ ಮಾಡಿದರೆ ಆಗೋದು. ಅಲ್ಲಿ ಹೆಂಗೆ ಮಾಡ್ಕೊಂಡಿದ್ಯಾ ಗೊತ್ತಾ? ಫುಲ್ ಇದಾಗಿದೆ, ರೆಡ್ ಆಗಿದೆ. ಹೆಂಗಿದೆ ಟೇಸ್ಟ್? ಚುರುಕ್ಬೇಕು. ನಮಗೆ ಉಪ್ಪು ಟೇಸ್ಟ್ ಗೊತ್ತಾಗಲ್ಲ, ಜಾಸ್ತಿ ಉಪ್ಪು ಸುರಿಬೇಡ. ಈ ಥರ ಕೆಮ್ಮಬೇಕು. ಆಹಾ, ಸ್ಮೆಲ್ ಸಕ್ಕತ್ತಾಗಿದೆ. ಕಣಚು ಖಾರ ಮಾಡೆ ಹಾಕಿದ್ದೀನಿ ಖಾರ ಪುಡಿ. ಗುಡ್. ನಾನು ಹಾಲಲ್ಲಿ ಯಾವ್ದಾದ್ರು ಒಂದು ಫಿಲಮ್ ಹಾಕಿರ್ತೀನಿ, ಹುಡುಕ್ತಾ ಇರ್ತೀನಿ ಯಾವ ಫಿಲಮ್ ನೋಡೋಣ ಅಂತ. ಪ್ಲೀಸ್ ಇವಾಗ್ಲಿಂದಾನೇ ಹುಡುಕು. ಅದು ಯಾವಾಗಲೂ ಹಂಗೇನೆ, ಊಟ ಕೂತಾಗ ಹುಡುಕ್ತೀವ, ಕೊನೆ ತನಕ ಸಿಗಲ್ಲ. ಊಟ ಮಾಡಾದ್ಮೇಲೂ ಸಿಗಲ್ಲ ಗೈಸ್. ಅದಕ್ಕೋಸ್ಕರ ಇವಾಗಲೇ ಹೋಗಿ ಯಾವ್ದಾರು ಒಂದು ಫಿಲಮ್ ಹುಡುಕ್ತೀವಿ. ಮ್ಯಾಗಿ ರೆಡಿ ಆಗಿದೆ, ನಾವು ತಿಂತಾ ಇದ್ದೀವಿ. ಬಿಸಿ ಬಿಸಿ ಮ್ಯಾಗಿ. ಚಳಿ ಇದೆ ಹೊರಗೆ, ಇಲ್ಲೂ ಚಳಿ ಆಗ್ತಿದೆ. ಟೇಸ್ಟೇ ಗೊತ್ತಾಗ್ತಿಲ್ಲ. ಚೆನ್ನಾಗಿ ಮಾಡಿದ್ಯಾ. ಥ್ಯಾಂಕ್ ಯು. ನಾನು ಮಾಡೋಕ್ಕೆ ಹೋಗಿದ್ದೆ, ಬಟ್ ಇವಳೇ ಮಾಡಿದ್ಲು. ತೋರಿಸು ಕಣ್ಣು. ರೆಡ್ ಆಗಿದೆ. ಜ್ವರ ಅಲ್ಲ ಅದಕ್ಕೆ. 1 ಸ್ಪೂನ್ ಕೊಟ್ಟಿದ್ದೀನಿ, ಇನ್ನೊಂದು ಸ್ಪೂನ್ ಕೊಡು. ಕೊಡಬಾರ್ದು, ಹುಷಾರಿಲ್ಲ. ಬೇಗ ವಾಸಿ ಆಗೋದು ಬೇಡವಾ ನಿಮಗೆ? ರೆಸ್ಟ್ ತಗೋಬೇಕು. ನಾನು ಇನ್ನೂ 1 ವಾರ ಇಲ್ಲ, ಕಷಾಯ ಮಾಡಬೇಕಾಗಿತ್ತು. ಬಟ್ ಈ ಸ್ಥಿತಿಲಿ ಕಷಾಯ ಮಾಡೋಕ್ಕಂತೂ ಆಗಲ್ಲ, ತಲೆ ನೋವ್ತಿದೆ. ಅದಕ್ಕೆ ಬಿಸಿ ಬಿಸಿ ಕಾಫಿ ಕುಡಿಯೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇವತ್ತು ನಾನು ಜಾಗ್ರಿ ಬಳಸಿಲ್ಲ. ನಾವು ಯಾವಾಗಲೂ ಜಾಗ್ರಿ ಹಾಕ್ತೀವಿ, ಅಂದರೆ ಬೆಲ್ಲ. ಸಕ್ಕರೆ ಹಾಕಿದ್ದೀನಿ ಗೈಸ್ ಇವತ್ತು, ಸ್ವಲ್ಪ ಎನರ್ಜಿ ಬರಲಿ ಅಂತ. ಫುಲ್ಲು ಲೋ ಆಗಿಬಿಟ್ಟಿದ್ದೀವಿ, ಅದಕ್ಕೋಸ್ಕರ. ಯಪ್ಪ, ನಿದ್ದೆ ಮಾಡಿ ಸಾಕಾಯಿತು, ತಲೆ ಎಲ್ಲ ನೋವು. ಚೇತು, ಬಿಸಿ ಬಿಸಿ ಕಾಫಿ. ಚೇತು, ಕಾಫಿ. ಕಾಫಿ ಬೇಗ ಮಲ್ಕೊಳ್ಳಂತ ಬಾ, ಕಾಫಿ ಕುಡಿ. ಬಾ ಅಲ್ಲಿ ಕುಡಿ ಅಂತ. ಇದು
ಬಿಸಿ ಹೋಗುತ್ತೆ ಬಾ, ಮಂಕಣಂತೆ ಬಾ ಆಮೇಲೆ ಇರೋ. ಹೌದು, ಮಲ್ಕೊಂಡಿದ್ದೆ, ಮಲಗಿಸುತ್ತೆ ಇದು. ಬಾ ಇದು, ಬಾ ಎದು, ಇಲ್ಲೇ ಇದೆ ಬಾ, ಇದು ಹಾಲಿಗೆ ಬಾ. ಹಾರೋಗುತ್ತೆ, ಅಕ್ಕಿ ಹಾರಿ ಹೋಯಿತು. ಐ ವಾಂಟ್ ಬಿಸ್ಕೆಟ್. ಪ್ಲೀಸ್. ಮೈ ಕೈ ಎಷ್ಟು ನೋಡ್ತಿದೆ ಅಂದರೆ ನನಗೂ ತಲೆ ಹಿಂಗೆ ಇಟ್ಕೊಂಡ್ಬಿಟ್ಟಿದೆ. ಇವಾಗ ನನಗೆ ಹಲ್ಲು ನೋವು ಬೇರೆ ಸ್ಟಾರ್ಟ್ ಆಗ್ತಿದೆ. ಆಮೇಲೆ ನೋಡ್ಕೊಂಡು ನಾನು ಫ್ರೀ ಇದ್ದಾಗ ಕೆಳಬಿತ್ತು. ಪಿನ್ನು ಇದೇ ಸಿಕ್ತು, ಬಾ ಹಾಕ್ಲಾ, ಆನ್ ಮಾಡ್ತೀಯಾ? ಇದಕ್ಕೆ ಹಾಕು, ಇದಕ್ಕೆ ಹಾಕಿ ಮಂಗ ಕೊಡಿಲಿ. ಇಲ್ಲಿಗೆ ಹಾಕು ಸಂದಿಗೆ, ಅವಾಗ ಚೆನ್ನಾಗಿ ಬರುತ್ತೆ. ತಲೆ ನೋವು. ಸಾಕ್ ಬಿಡು, ವೇಸ್ಟ್ ಆಗೋದು. ಇಬ್ರು ತಗೊಳ್ಳೋಣ. ನೀನೇ ಕಣೆ, ಎಲ್ರಿಗೂ ಹಚ್ಚಿರೋದೇ ನೀನು. ಅಲ್ಲ, ನಿನಗೆ ನಾನು ಹೇಳಿದ್ನ ಅಲ್ಲಿ ಹೋಗ್ಬಿಟ್ಟು ಲೈಮ್ ಸೋಡಾ ಕುಡಿ ಅಂತ. ಯುಕಲಿಪ್ಟಸ್ ಆಯಿಲ್ ಹಾಕ್ಬೇಕು. ಅವನೇ ಆಗ್ತಿಲ್ಲ. ಆಯ್ತು, ಓಕೆ. ಬಾ ಬಾ, ಮುಚ್ಕೊಂಡು ಹೋಗಲ್ಲಿ. ಬಾ, ಆಮೇಲೆ ಮಧ್ಯದಲ್ಲಿ ಆಯ್ತು. ಆಯ್ತು, ಮಧ್ಯದಲ್ಲಿ ಬರ್ತೀನಿ. ನೀನು ಅಲ್ಲಿ ಕಳ್ಳಾಟ ಆಡ್ತಿರ್ತೀಯಲ್ಲ, ನೋಡಕ್ ಬಿಡ್ತೀನಿ. ಯಾಕೆ ಬರ್ತೇನೆ. ಬಾ, ತಲೆಗೆ ಹೊಡಿತು. ನಾನಾರು ಕಶ್ಯಪ ಬ್ರಹ್ಮನ ಮಗ. ಜಾಸ್ತಿ ಆಯ್ತು. ವಿಧಿ ಬರಹವನ್ನೇ ಮೆಟ್ಟಿ ನಿಂತ ಶಿವ. ಡೈಲಾಗ್ ಹೇಳ್ತೀಯಾ ಇದೆ ಇದ್ರಲ್ಲಿ? ನಾನಾರು ಕಶ್ಯಪ ಬ್ರಹ್ಮನ ಮಗ. ಜ್ವರ ಬಂದಿತ್ತಲ್ಲ ನಿನಗೆ? ಜ್ವರ ಬಂದಿತ್ತಲ್ಲ ನಿಂಗೆ, ಹಂಗೆ ಹೇಳ್ತಿದ್ಯಾ? ಬಾ, ಇಬ್ಬರು ತಗೊಂಡು ಬಬ್ರುವಾಹನ ಡೈಲಾಗ್ ಕೊಡ ನಿಂಗೆ. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಆ ನಿನ್ನ ವಿಜಯಗಳ ಮರ್ಮ, ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ನಿಂಗೆ ಇಂಜೆಕ್ಷನ್ ಕೊಡ್ಸ್ಬೇಕಣೆ, ಅವಾಗ್ಲೇ ಸರಿ ನಿನಗೆ. ಒಂದ್ಸತಿ ಹಿಂಗ್ ಹಾಕೊಂಡ್ರೆ ಅದು ಮುಗಿಯ ತನಕ ಎದ್ದೇಳ್ಬಾರ್ದು. ಈ ತರ ಯಾರೂ ಜಾಗ್ರೆ. ಇವಾಗ ಚೇತನ ತಗೊತಾ ಇದ್ದಾಳೆ. ಏನು ಮಾಡ್ತಿದ್ಯಾ ಆ ಕಡೆ ಸಂಧಿಯಿಂದ? ಸಂಧಿಯಿಂದ ಏನು ಮಾಡ್ತೀಯ ಚೇತು? ಫುಲ್ ಮುಚ್ಕೋಬೇಕಡೆ, ನನಗೆ ಹೇಳ್ಕೊಡ್ತೀಯಾ? ಗುಡ್ ಗೈಸ್, ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ. ಇವಾಗ ಬಿಸಿ ಬಿಸಿ ಅಂಬಲಿ ಕುಡ್ಕೊಂಡು ಮಲ್ಕೊಬೇಕು. ಆ್ಯಂಡ್ ಊಟ ಮಾಡೋಕ್ಕಂತೂ ಆಗಲ್ಲ. ಆರಾಮಾಗಿ ಟ್ಯಾಬ್ಲೆಟ್ಸ್ ತೊಗೊಂಡೆ, ನಿದ್ದೆ ಮಾಡಿದ್ರೆ ಬೆಳಿಗ್ಗೆನೇ ಎದ್ದೊಳೋದು. ಸ್ವಲ್ಪ ರಿಲೀಫ್ ಆಯಿತು ಆ ಸ್ಟೀಮ್ ತೊಗೊಂಡು. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಒಂಥರ ಸಿಕ್ ಡೇ, ಏನೂ ಇರಲಿಲ್ಲ. ಬಟ್ ಆದರೂ ನಾನು ಏನಕ್ಕಪ್ಪ ವಿಡಿಯೋ ಮಾಡಿದ್ದು ಅಂದರೆ, ಏನಾದರೂ ಕೆಲಸ ಮಾಡ್ತಿದ್ರೆ ಮರ್ತೋಗ್ತೀನಿ. ಇಲ್ಲ ಅಂತ ಅಂದರೆ ಬರೀ ಮಲ್ಕೊಂಡೇ ಇರ್ತೀನಿ, ಅದಕ್ಕೋಸ್ಕರ ಮಾಡಿದ್ದು. ಆ್ಯಂಡ್ ಎಸ್, ನೆಕ್ಸ್ಟ್ ವ್ಲಾಗಲ್ಲಿ ಎನರ್ಜೆಟಿಕ್ ಆಗಿ ಬರ್ತೀನಿ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಲವ್ ಯು. ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್.